ಅಧಿವೇಶನ ಮುಗಿಲಿ ಮುಂದೆ ಕೊಡ್ರಿ ಅಂತ ಅವ್ರಿಗೆ ಕೇಳ್ತಾನೆ ಇರ್ತಾರೆ. ಯಾಕಂದ್ರೆ ಇಲ್ಲಿ ಹೈಕಮಾಂಡ್ ಮೇಲೆ ಪ್ರೆಷರ್ ಇಳಿಸಲು ಡಿ ಕೆ ಶಿ ಅವರು ಪ್ರಯತ್ನಿಸಿದ್ರೆ, ಇದೇ ಕಾಲಕ್ಕೆ ಸತೀಶ್ ಅವರು ಸಹಿತ ಈ ಆ್ಯಂಗಲನ್ನು ಅರ್ಥ ಮಾಡ್ಕೊಂಡಂಥ ಸತೀಶ್ ಅವರು ಮತ್ತು ಈಗ ನಾವು ನಮ್ಮ ವಾಹಿನಿ ಮೂಲಕ ಒಂದು ಹೇಳಿದ್ದೇನಪ್ಪ ಅಂತಂದ್ರೆ, ಡಿ ಕೆ ಶಿ ಅವರಿಗೆ ಸಿದ್ದರಾಮಯ್ಯರ ಮೇಲೆ ಅವ್ರಿಗಿದ್ದಿಲ್ಲ, ಅವ್ರ ವಿರುದ್ಧ ಇರೋರೊಂದು ಗ್ಯಾರಂಟಿ ಅದ. ಆದರೆ ನಾಳೆ ನಮಗೆ ಸ್ಪರ್ಧೆ ಆಗಬೇಕಾದವ್ರು ಸತೀಶು ಅವ್ರು ನಮಗೆ ಬರಬಾರದು ಅನ್ನೋ ಉದ್ದೇಶಕ್ಕಾಗಿ ಅವ್ರ ಭಯಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಸತ್ಯನೋ ಈಗ ಕ್ಲಿಯರ್ ಆಗ್ತಾ ಇದೆ. ಅದು ಯಾಕಂತಂದ್ರೆ ಅನಿಸಿದ್ದು ನಮ್ಮ ಮನೆ ಸಿಕ್ಸ್ತ್ ಸೆನ್ಸ್ ಅಂತೀವಿ ನಾವು, ಅದಕ್ಕೆ ಅನಿಸಿದ್ದು ಹಿಂಗೆ ಆಗಬಹುದು ಅಂತೇಳಿ. ಎಲ್ಲಕ್ಕೂ ಕರೆಕ್ಟ್ ಡಾಕ್ಯುಮೆಂಟ್ಸ್ ಸಿಗೋಕ್ಕೆ ಸಾಧ್ಯ ಇಲ್ಲ, ನಾವು ಊಹೆ ಮಾಡ್ಬೋದು ಅಷ್ಟೆ. ಆ ಊಹೆ ನೆಲೆಗಟ್ಟಿನಲ್ಲೇ ಇನ್ನು ನೆಕ್ಸ್ಟ್ ಅಂದರೆ ಮುಂದಿನ ದಿನಗಳಲ್ಲೇ ಎರಡು ರೂಪದಲ್ಲಿ ಡಿ ಕೆ ಶಿ ಅವರು ಫೈಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಒಂದದ್ದು ತಮ್ಮ ಪರವಾಗಿ ಶಾಸಕ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಳೋದು, ಆದಷ್ಟು ಸಿದ್ದರಾಮಯ್ಯರ ಪರ ಇರುತ್ತಿರುವಂಥ ಶಾಸಕರನ್ನ ತಮ್ಮ ಕಡೆಗೆ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಈಗ ಇದ್ದವ್ರ ಜೊತೆಗೆ ಇವ್ರನ್ನ. ಯಾಕೆಂದರೆ ಆದಷ್ಟು ಸತೀಶ್ ಅವ್ರಿಗೆ ಬೆಂಬಲಗಾರ ನಿಲ್ಲುವಂಥ ಓಪನ್ ಆಗಿಂತೂ ಸಿದ್ದರಾಮಯ್ಯನವರು ಸತೀಶ್ ಅವ್ರ ವಿರೋಧ ಮಾಡಲಿಕ್ಕಿಲ್ಲ, ಮಾಡೋದಿಲ್ಲ. ಯಾಕಂದ್ರೆ ಅಹಿಂದ ಕಟ್ಟುವಲ್ಲೇ ಸತೀಶ್ ಅವ್ರ ಪಾತ್ರ ಭಾಳ ದೊಡ್ಡದ. ಮತ್ತು ಹೀಗಾಗಿ ಅವ್ರಿಗೂ ಸಹಿತ ಅವ್ರ ಬಗ್ಗೆ ಗೌರವ ಅದ, ಅವ್ರಿಗೂ ಅವ್ರ ಬಗ್ಗೆ ಗೌರವ ಅದ ಒಬ್ರಿಗೊಬ್ರು. ಹೀಗಾಗಿ ಸಿದ್ದರಾಮಯ್ಯರು ಓಪನ್ ಆಗಿ ಮಾಡದೆ ಹೋದ್ರು ಸಹಿತ ಮೈಸೂರಿನ ಏರಿಯಾ ಅನ್ನುವಂಥದ್ದು ಇರ್ತದೆ ಮನುಷ್ಯನಿಗೆ, ಅದು ಮತ್ತೇನೂ ಇರ್ತದೆ. ಆ ದಿಶೆಯಲ್ಲೇ ಕಂಡ್ರು ಕಾಣದಂಗೆ ಡಿ ಕೆ ಶಿ ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆನೂ ಆಗ್ಬೋದೇನೋ, ಅದನ್ನು ಗುರಿ ಇಟ್ಕೊಂಡು ಈ ಕಡೆಗೆ ಸಿದ್ದರಾಮಯ್ಯರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಹೋಗುವಂಥದ್ದು. ಅದೇ ಕಾಲಕ್ಕೆ ಹೈಕಮಾಂಡದ ಪ್ರಶ್ನೆಯೂ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಇದ್ದಿದ್ದು ಪೂರ್ತಿಯಾಗಿ ಡಿ ಕೆ ಶಿ ಅವರ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಅದ. ಅವ್ರಿಗೆ ದೊಡ್ಡ ಒಂದು ಇವತ್ತು ವೈರ್ಯಾದ ಏನಪ್ಪ ಅಂದ್ರೆ ಸಿದ್ದರಾಮಯ್ಯರ ಚರಿಸ್ಮ್ಯಾಟಿಕ್ ಮತ್ತು ಆಲ್ರೆಡಿ ಭಾಳ ಎತ್ತರಕ್ಕೆ ಬೆಳೆದಿರ್ತಂಥವ್ರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಅದಕ್ಕಾಗಿ ಅವ್ರನ್ನ ಇಟ್ಕೊಂಡು ಹೋಗುವಂಥದ್ದು 2022 ನಂತರ ಅವರನ್ನು ಕೇಂದ್ರದ ಕಡೆ ಜಕ್ಕೊಂಡು ಹೋಗುವಂಥದ್ದು ಮಾಡಿಕೊಂಡು ಇಲ್ಲೇ ಸಿದ್ದರಾಮಯ್ಯರ ಜಾಗದಲ್ಲಿ ಡಿ ಕೆ ಶಿ ತರುವಂಥ ವಿಚಾರ ಹೈಕಮಾಂಡ್ಗೆ ಇರ್ಬೋದಿಲ್ಲ ಅಂತಲ್ಲ, ಅದು ಸೂಕ್ಷ್ಮ ಗೊತ್ತಾಗಿರುವಂತಹ, ಅದು ತಿಳಿದಿರುವಂಥ. ಯಾಕಂದರೆ ದಿನನಿತ್ಯ ರಾಜಕೀಯ ಮಾಡುವಂಥ ಸತೀಶ್ ಅವರು 24 ತಾಸು ನಮ್ಮ ಉತ್ತರ ಕನ್ನಡ